ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಗುರುವಾರದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡ್ದೇನೆ, ಹಾಗಾಗಿ ಇವತ್ತು ವ್ಲಾಗ್ ಮಾಡಿದ್ದೀನಿ. ಯಾಕಂದರೆ ತುಂಬ ಕೆಲಸ ನನಗಂತೂ. ಏನಂತಾರೆ, ಅದು ಇದು ತಲೆನೋವುಗಳು, ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಹೇಗೆ ಹೋಗುತ್ತೆ ಅಂತ. ನಾನು ಮನೆಯಲ್ಲಿ ರಾಯರಿಗೆ ಪೂಜೆ ಎಲ್ಲ ಮುಗಿಸಿ, ನಾನು ಆ್ಯಕ್ಚುಲಿ ಇವತ್ತು ರಜಾ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ನಾನು ನಿನ್ನೆ ವೀಕ್ ಆಫ್ ತೊಗೊಂಡಿದ್ದೆ, ಮನೇಲಿದ್ದೆ. ಒಂದು 11 ಗಂಟೆ ಸುಮಾರು ಮತ್ತೆ ಕಾಲ್ ಬಂತು. ಮತ್ತೆ ರೆಸಾರ್ಟಿಗೆ ಬಂದೆ, ಸ್ವಲ್ಪ ಪೂಲ್ದು ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ಬಂದೆ. ಮತ್ತೆ ರಿಟರ್ನ್ ಹೋಗಿದ್ದು 6 ಗಂಟೆನೇ. ಯಾಕಂದರೆ ಊಟ ತಿಂಡಿ ಏನೂ ಇಲ್ಲ ನಿನ್ನೆ, ಇಲ್ಲೇ ಪೂಲ್ ಹತ್ರನೇ ಆಗೋಯಿತು. ಹಾಗೆ ನಿನ್ನೆ ಆಮೇಲೆ ವೀಕ್ ಆಫ್ ತಗೊಂಡಂಗೆ ಆಗಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಬಂದು ಪೂಲ್ನ ನೋಡಿಕೊಂಡು ಹಾಗೆ ಹೊರಟೋಗೋಣ ಅಂತ ಬಂದೆ. ಇವಾಗ ನೋಡಿದ್ರೆ ಮತ್ತೆ ಬುಕ್ ಆಗ್ತಾ ಇದೆ, ಗ್ರೂಪಲ್ಲಿ ಮೆಸೇಜ್ ಎಲ್ಲ ಬರ್ತಾ ಇದೆ. ಇವತ್ತು ರಜಾ ಹಾಕ್ಕೊಳಕ್ಕಾಗಲ್ಲ, ನೋಡೋಣ ನೆಕ್ಸ್ಟ್ ವಾರನೇ ಇನ್ನು 2 ದಿನ ರಜಾ ಹಾಕ್ಕೋಬೇಕಾಗುತ್ತೆ ಈ ವಾರದ್ದು ಸೇರಿ. ಹಾಗಾಗಿ ಪೂಲು ಸ್ವಲ್ಪ ವ್ಯಾಕ್ಯೂಮ್ ಮಾಡಬೇಕು. ಮತ್ತು ಅದು ಫುಲ್ಲು ನಿನ್ನೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಫಿಲ್ಟ್ರೇಷನ್ನೇ ಆನ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಕೆಳಗಡೆ ಸೆಟ್ಲಾಗಿದೆ. ಅದನ್ನೆಲ್ಲ ಇವತ್ತು ಮತ್ತೆ ವ್ಯಾಕ್ಯೂಮ್ ಮಾಡಿಸ್ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡಿಸ್ಬೇಕು. ಇವತ್ತು ಪೂಲ್ದು ಏನು ರಗಳೆ ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಸದ್ಯಕ್ಕೆ ವ್ಯಾಕ್ಯೂಮ್ ಮಾಡಿಸ್ಬೇಕು. ಹುಡುಗ ಮಲಗಿದ್ದ ಅನಿಸುತ್ತೆ, ನೈಟು ಗೆಸ್ಟ್ ಇದ್ರಲ್ವಾ, ಸರ್ವಿಸ್ ಮಾಡಿಬಿಟ್ಟು ಮಲಗಿದ್ದಾನೆ. ಅವನು ಬಂದ ತಕ್ಷಣ ಸ್ಟಾರ್ಟ್ ಮಾಡಿಸ್ಬೇಕು ವ್ಯಾಕ್ಯೂಮ್ ಮಾಡ್ಸೋಕ್ಕೆ. ಇವಾಗ ಫಿಲ್ಟ್ರೇಷನ್ ಓಡ್ತಾ ಇದೆ, ಇನ್ನೇನು ಹುಡುಗನ ಕರೆದ್ಬಿಟ್ಟು ವ್ಯಾಕ್ಯೂಮ್ನ ಮಾಡಿಸ್ಬೇಕು. ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡಿ, ನಿನ್ನೆ ಫುಲ್ಲು ನೀರು ಬಿಡಿಸ್ಬಿಟ್ಟಿದ್ದೀನಿ. ಮತ್ತು ಕೆಳಗಡೆ ಎಲ್ಲ ಅಲ್ಲಿ ಸೆಟ್ಲಾಗಿದೆ ನೋಡಿ, ಈ ಥರ ಕೆಳಗೆಲ್ಲ ಸೆಟ್ಲಾಗಿದೆ. ಅದನ್ನೆಲ್ಲ ವ್ಯಾಕ್ಯೂಮ್ ಮಾಡಬೇಕು. ನೀರೇನು ಇಷ್ಟೇ ಇರಲ್ಲ, ಕಡಿಮೆ ಆಗುತ್ತೆ. ಅದೇ ನೀರು ಫುಲ್ಲು ತುಂಬಿಸಿದ್ದೀನಿ ನಿನ್ನೆ, ಯಾಕಂದರೆ ಫಿಲ್ಟ್ರೇಷನ್ ಓಡಲಿ ಮತ್ತು ಅದು ನೀಟಾಗಿ ಕಾಣಿಸ್ಲಿ ಅಂತ. ಫುಲ್ಲು ನೀರು ತುಂಬಿಸಿರಲ್ಲ, ಅರ್ಧದಲ್ಲೇ ಇಡೋದು. ಯಾಕಂದರೆ ಫುಲ್ ನೀರು ತುಂಬಿಸೋ ಹಾಗಿಲ್ಲ, ಚೆಕ್ಕಿಂಗಿಗೆಲ್ಲ ಬರ್ತಾರೆ. ಹಾಗಾಗಿ ಬನ್ನಿ ಮತ್ತೆ ಹೇಗೆ ಹೋಗುತ್ತೆ ಮುಂದೆ ವ್ಲಾಗ್ ಗೊತ್ತಿಲ್ಲ, ನೋಡೋಣ. ವ್ಯಾಕ್ಯೂಮ್ ಮಾಡ್ತಾ ಇದ್ದಾರೆ ನೋಡಿ, ಹೇಗೆ ಕೂತಿದೆ. ಇದೆಲ್ಲ ವ್ಯಾಕ್ಯೂಮ್ ಮಾಡಬೇಕು. ಡ್ರಮ್ ಕ್ಲೀನಿಂಗ್ ಹಾಕಿದ್ದೀನಿ ನಾನು, ತಿಂಗಳಿಗೆ ಒಂದ್ಸತಿ ಹಾಕ್ತೀನಿ. ಎಲ್ಲ ಅದು ಅಂದರೆ ಏನು, ಡಿಟರ್ಜೆಂಟ್ ಹಾಕ್ಬಿಟ್ಟೆ ಹಾಕೋದು. ನೋಡಲ್ಲಿ ಸುರಿತಾ ಇದೆ ಅಷ್ಟೇ, ಇನ್ನೇನು ಕಟ್ಕೊಂಡಿದ್ದೀವಿ ಒಳಗಡೆ. ಇನ್ನ ಬತ್ತಾವ ವಾಷಿಂಗ್ ಮಿಷನ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅದನ್ನು ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಅಡುಗೆ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಮೊಸರನ್ನ ತರಕ್ಕೆ ಹೋಗಿದ್ದಾರೆ ಗಿರಿ. ಹೊತ್ತಂದಮೇಲೆ ಮೊಸರಿಗೂ ಕೂಡ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಬೇಕು. ಉಪ್ಪಿನಕಾಯಿ ಇದ್ಬಿಟ್ರೆ ಸಾಕು. ಈ ಬಿಸಿಲಲ್ಲಂತೂ ಇನ್ನೇನು ಸಾಂಬಾರು ಬೇಕು ಅಂತ ಅನಿಸಲ್ಲ. ಮೊಸರನ್ನ ಈ ಥರ ಮಜ್ಜಿಗೆ ಈ ಥರ ಇದ್ಬಿಟ್ರೆ ಸಾಕು ಅನಿಸುತ್ತೆ. ಹಾಯ್ ಗೈಸ್, ಇವಾಗ ಟೈಮ್ 4:15 ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ 3:45 ಆಯಿತು. ಮತ್ತೆ ಬೇಗ ಬಂದು ಮತ್ತೆ ಆಫೀಸ್ ಕಾಲ್ ಬಂತು. ಆಫೀಸ್ ಕಾಲ್ ಅಟೆಂಡ್ ಮಾಡಿ ಹಾಗೆ ಎಲ್ಲ ಅಕೌಂಟ್ಸ್ ಕೊಟ್ಟು ಇವಾಗ ಇದೊಂದು ರೂಮು ಚೆಕ್ ಮಾಡೋಕ್ಕಿತ್ತು. ಯಾಕಂದರೆ ಇಲ್ಲಿ ಬೇಗ ಡ್ರಿಪ್ ಆಗಿಬಿಡುತ್ತೆ. ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಗೀಝರು ಮತ್ತು AC ಎಲ್ಲ ಆನ್ ಇದ್ದವಾಗ ಡ್ರಿಪ್ ಆಗುತ್ತೆ. ಹಾಗಾಗಿ ನೋಡೋಣ, ಎಲೆಕ್ಟ್ರಿಷಿಯನ್ ಕರ್ಸೋದ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದೆ. ಇವಾಗ ಆಲ್ರೆಡಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀನಿ, AC ಆನ್ ಮಾಡಿದ್ದೀನಿ, ಗೀಝರ್ ಆನ್ ಮಾಡಿದ್ದೀನಿ. ಏನಾದರೂ ಡ್ರಿಪ್ ಆಗುತ್ತಾ ಅಂತ ನೋಡಬೇಕು. ಮತ್ತೆ ಆ ಥರ ಡ್ರಿಪ್ ಆದರೆ
ಎಲೆಕ್ಟ್ರಿಷಿಯನ್ನ ಕರೆಸ್ಬೇಕು. ಯಾಕಂದರೆ ನಾಳೆ ಎಲ್ಲ ರೂಮು ಬ್ಲಾಕ್ ಆಗಿದೆ ಕಾಟೇಜಸ್ಸು. ಹಾಗಾಗಿ ಮತ್ತೆ ನಾಳೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಇವತ್ತೇ ಚೆಕ್ ಮಾಡ್ಕೊಬಿಡೋಣ ಅಂತ ಬಂದಿದ್ದೀನಿ. ಗೊತ್ತಿಲ್ಲ, ಎಲ್ಲ ಲೈಟ್ಸು ಎಲ್ಲ ಆನ್ ಮಾಡಿಟ್ಬಿಟ್ರೆ ಈ ಕಡೆ ಆಚೆ ಇದೆ ಅಲ್ಲ ಬೋರ್ಡು, ಅಲ್ಲಿ ಡ್ರಿಪ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಆ ಕಡೆ ಒಂದು ಸೈಡ್ ಇದೆ, ಇಲ್ಲ ಅಲ್ಲಿ ಡ್ರಿಪ್ ಆಗಿರುತ್ತೆ. ಹಾಗಾಗಿ ಚೆಕ್ ಮಾಡಿ ಎಲೆಕ್ಟ್ರಿಷಿಯನ್ನ ಕರ್ಸೋದ ಅಂತ ನೋಡಬೇಕು. ನಾನು ಬಂದವಾಗೂ ಅಲ್ಲಿ ಡ್ರಿಪ್ ಆಗಿತ್ತು. ಫಸ್ಟ್ ಅಲ್ಲಿ ಹಾಕ್ಕೊಂಡು ಇವಾಗ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಮುಂದೇನು ಪ್ರಾಬ್ಲಮ್ ಇಲ್ಲ ಗೈಸ್, ಯಾಕಂದರೆ ಚೆಕ್ ಮಾಡಿದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಆನ್ ಮಾಡಿ ಬಿಟ್ಟಿದ್ದೆ, ಏನಾದ್ರು ಡ್ರಿಪ್ ಆಗುತ್ತಾ ಅಂತ ನೋಡೋಣ ಅಂತ. ಏನೂ ಆಗಿಲ್ಲ, ಪುಣ್ಯಕ್ಕೆ. ಎಲೆಕ್ಟ್ರಿಷಿಯನ್ ಕರ್ಸೋದೊಂದು ತಪ್ಪು. ಗೊತ್ತಿಲ್ಲ, ಈ ಪೂಲಂತೂ ಹಾಗೇ ಇದೆ, ಇನ್ನೂ ಸ್ವಲ್ಪ ಲೈಟಾಗಿ ಗ್ರೀನು. ಅದೊಂದು ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಮಧ್ಯಾಹ್ನ ಫುಲ್ಲು ಬಿಸಿಲು. ನನಗಂತೂ ತುಂಬ ಸಾಕಾಗ್ಬಿಟ್ಟಿತ್ತು. ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಗಿರಿಗೆ ನಾನು ಕಾಲ್ ಮಾಡಿಬಿಟ್ಟು ಹೇಳಿದೆ, ನನಗೆ ಏನಾರು ಜ್ಯೂಸ್ ಬೇಕು, ಫಾಂಟ ಯಾವ್ದಾದ್ರು ಜ್ಯೂಸ್ ಆಗಲಿ ನನಗೆ ತಂದುಕೊಟ್ಬಿಡು ಅಂತ ಹೇಳಿದೆ. ಹಾಗೆ ಅವರು ಗೇಟ್ ಹತ್ರ ತಂದುಕೊಟ್ಬಿಟ್ಟು ಹೋಗಿದ್ದರು. ಹಾಗೆ ನಾನು ಆ ಕಡೆ ರೂಮೆಲ್ಲ ಚೆಕ್ ಮಾಡಿಕೊಂಡು ನಾನು ಈ ಕಡೆ ಬರೋ ಅಷ್ಟರಲ್ಲಿ ಟೇಬಲ್ ಮೇಲೆ ತಂದಿಟ್ಟಿದ್ದು ಹುಡುಗರು. ಹಾಗೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅಷ್ಟೊಂದು ಕೋಲ್ಡ್ ಇರಲಿಲ್ಲ, ಸ್ವಲ್ಪ ಆರೋಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಕೋಲ್ಡಾಗಿದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಬಿಸಿಲಿಗೆ ಏನಾದರೂ ಕೋಲ್ಡ್ ಕುಡಿತಾನೇ ಇರೋಣ ಅಂತ ಅನಿಸುತ್ತೆ. ಹಾಗಾಗಿ ಇಷ್ಟೇ ಗೈಸ್. ಈಗ ಸಂಜೆ ನಾನು ದೀಪ ಹಚ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದೆ. ನೋಡಿ, ನನಗೆ ರಾಯರು ಹೂವು ಕೊಟ್ಟಿದ್ದಾರೆ. ಕೆಳಗಡೆ ಬಿದ್ದಿದೆ ಹೂವು, ಸೇವಂತಿಗೆ ಹೂವಿದೆ ಅಲ್ಲ ಕೆಳಗಡೆ, ಅಲ್ಲೇ ಬಿದ್ದಿದೆ 2 ಹೂವು ಕೂಡ. ಮಧ್ಯದಲ್ಲಿ ಅಲ್ಲಿ ಗ್ಯಾಪ್ ಇತ್ತಲ್ವ, ಅಲ್ಲಿ 2 ಹೂವು ಇಟ್ಟಿದ್ದೆ, ಅದು ಕೆಳಗಡೆ ಬಿದ್ದಿದೆ. ನಾನು ಪೂಜೆ ಮಾಡುವಾಗ ಬಿದ್ದಿರಲಿಲ್ಲ. ನಾನು ಪೂಜೆ ಮುಗಿಸಿ ನಾನು ಆ ಕಡೆ ಎಲ್ಲ ಹೋದವಾಗ ಬಿದ್ದಿದೆ, ನಾನು ನೋಡೇ ಇರಲಿಲ್ಲ. ಇವಾಗ ಸಂಜೆಲಿ ನಾನು ನೋಡಿದ್ದು. ತುಂಬ ಖುಷಿಯಾಯಿತು ನನಗೆ. ನಾನು ಪೂಜೆ ಮಾಡಿದ್ದು ರಾಯರಿಗೆ ತಲುಪಿದೆ ಅನ್ನೋದೊಂದು ಖುಷಿ ವಿಚಾರ. ಹಾಗೆ ನಾನು ಮೊನ್ನೆ ಹೋದವಾಗ, ಕನಕಪುರ ಹೋದವಾಗ ನಾನು ಫ್ರೆಂಚ್ ಫ್ರೈಸ್ ತಂದಿದ್ದೆ, ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು. ಹಾಗಾಗಿ ಮನೆಯಲ್ಲೇ ತಂದುಬಿಟ್ಟು ಈ ಥರ ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ, ಇವಾಗ ತೆಗೆದುಬಿಟ್ಟು ಅದಕ್ಕೆ ಹಾಕ್ತೀನಿ. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದವಾಗ ಲೇಟಾಗಿ ಏನಾದ್ರು ತಿನ್ನೋಣ ಅಂತ. ಹಾಗಾಗಿ ಅದು ಬೇರೆ ಆವತ್ತಿಂದ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಹಾಗಾಗಿ ಫ್ರೆಂಚ್ ಫ್ರೈಸ್ ತಂದಿದ್ದೆ. ಏನಿಲ್ಲ, ಅದನ್ನು ಸುಮ್ಮನೆ ರೆಡಿಮೇಡ್ ಇರುತ್ತೆ, ಅದನ್ನ ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಇಟ್ಟಿದ್ದೀನಿ, ಗಿರಿ ಬಂದಮೇಲೆ ಹಾಕೊಳ್ಳೋಣ ಅಂತ. ಅದನ್ನು ಮತ್ತೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಗಿರಿ ಅದನ್ನು ಬೇಡ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಇವಾಗ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನಬೇಕು. ಹಾಗೆ ಈ ಕಡೆ ಡ್ರಮ್ ಕ್ಲೀನಿಂಗಿಗೆ ಹಾಕಿದೆ, ಅದು ಕೂಡ ಆಗ್ತಾಯಿದೆ. ಬಟ್ಟೆಗಳು ಕೂಡ ವಾಷಿಂಗಿಗಿದೆ. ಹಾಗೆ ಡ್ರಮ್ ಕ್ಲೀನಿಂಗ್ ಹಾಕಿ ತುಂಬ ದಿನ ಆಗಿತ್ತು, ಹಾಗಾಗಿ ಹಾಕಿದ್ದೀನಿ. ಹಾಗೆ ನೈಟು ಊಟ ಎಲ್ಲ ಮುಗಿಸಿ ನಾನು ಗಾಯಕ್ಕೆ ಔಷಧಿ ಎಲ್ಲ ಹಚ್ಕೊಂಡು ಇವಾಗ ಮಲ್ಗೋಣ ಅಂತ ರೂಮ್ಗೆ ಬಂದಿದ್ದು. ಫುಲ್ ಸೆಕೆ ಗೈಸ್, ತುಂಬಾ ಸೆಕೆ. ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಆಗಲ್ಲ. ಆಚೆ ಹೋಗಿ ಟೆರೆಸ್ ಮೇಲ್ಗಡೆ ಮಲ್ಕೊಬಿಡೋಣ ಅನಿಸುತ್ತೆ. ಹಾಗಾಗಿ ಗಿರಿ ಇದ್ದಾರೆ, ಅವರು ಮ್ಯೂಸಿಕ್ ಬೇರೆ ಹಾಕ್ಕೊಂಡಿದ್ರು. ಹಾಗಾಗಿ ನಾನು ವಾಯ್ಸ್ ಓವರೇ ಕೊಟ್ಬಿಡೋಣ, ನಾನು ಮಾತಾಡಿದ್ರೆ ಅವರು ಮಾತಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್ ಬಾಯ್.